ಹಾಯ್ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಡ್ರಾಗಿ ಹಿಟ್ಟಿನ ಶಾವಿಗೆ ಮತ್ತು ಕಾಯಿ ಹಾಲು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಅಮ್ಮ ಮಾಡ್ತಾ ಇದ್ದಾರೆ. ಫಸ್ಟು ಒಂದು ಬಾಣಲಿ ತೊಗೊಂಡಿದ್ದೀನಿ. ಅದಕ್ಕೆ ಅರ್ಧದಷ್ಟು ನೀರು ಹಾಕಿಟ್ಕೊಂಡಿದ್ದೀವಿ. ಅಂದರೆ ಇಲ್ಲಿ ಒಂದು 6 ಮೆಂಬರ್ಸಿಗೆ ಆಗೋವಷ್ಟು ಶಾವಿಗೆ ಮಾಡ್ತಾಯಿದ್ದೀವಿ ನಾವು. ಸೊ ಇದು ಕುದಿಯೋ ಅಷ್ಟರೊಳಗೆ ಕಾಯಿ ಹಾಲು ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಬೌಲಲ್ಲಿ 1 ಬೌಲು ತೆಂಗಿನಕಾಯಿ ತುರಿ, ಅದೇ ಬೌಲಲ್ಲಿ ಬೆಲ್ಲ. ಅಂದರೆ ನಿಮಗೆ ಸ್ವೀಟ್ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಒಂದು ಏಲಕ್ಕಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಶಾವಿಗೆ ಕಾಯಿ ಹಾಲು ಮತ್ತು ಯಾವ ಕಾಂಬಿನೇಷನಲ್ಲಿ ನಿಮಗೆ ಶಾವಿಗೆ ಇಷ್ಟ ಆಗುತ್ತೆ ತಿನ್ನಲಿಕ್ಕೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಇವಾಗ ಫೈನ್ ಪೇಸ್ಟ್ ಆಗಿದೆ. ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು. ಆಮೇಲೆ ಇದಕ್ಕೆ ಹುರ್ಗಡ್ಲೆ ಪುಡಿ ಮಾಡ್ಕೋಬೇಕು. ಹುರ್ಗಡ್ಲೆನ ಒಂದು ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೌಡರ್ ಆಗಿ ಮಾಡಿಟ್ಕೋಬೇಕು. ಈ ಥರ ಯಾರಾದರೂ ಟೇಸ್ಟ್ ಮಾಡಿ ನೋಡಿದ್ದೀರಾ? ಅಂದರೆ ಹುರ್ಗಡ್ಲೆ ಪುಡಿ ಎಲ್ಲ ಹಾಕ್ಕೊಂಡು ತಿಂದಿದ್ದೀರಾ? ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ತಿನ್ನೋದಕ್ಕೆ. ಸೊ ಇದು ಅಮ್ಮನ ರೆಸಿಪಿನೂ ಅಲ್ಲ, ಅಜ್ಜಿ ರೆಸಿಪಿ. ನಮ್ಮ ಅಜ್ಜಿ ಮಾಡ್ತಾಯಿದ್ರು ಇದು ಹೊಡ್ರಾಗಿ ಹಿಟ್ಟಿನ ಶಾವಿಗೆ ಅಂತ. ನೋಡಿ ಇವಾಗ ನೀರು ಕುದೀತಾ ಇದೆ, ಅದಕ್ಕೆ ರಾಗಿ ಹಿಟ್ಟು ಸೇರಿಸ್ಕೊತಾ ಇದ್ದಾರೆ. ಅಂದರೆ ಇದು ಚೆನ್ನಾಗಿ ಬೇಯಿಸ್ಬೇಕು, ಮೇಯ್ನು ಚೆನ್ನಾಗಿ ಕೂಡಿಸ್ಬೇಕು. ಸೊ ಹೊಡ್ರಾಗಿ ಹಿಟ್ಟು ಯಾವ ರೀತಿ ಮಾಡೋದು ಅಂತ ಕ್ವಿಕ್ಕಾಗಿ ಹೇಳ್ತೀನಿ. ರಾಗಿನ ಸ್ವಲ್ಪ ನೆನೆಸಿ ತೊಳೆದು ಹಾರ ಹಾಕಿ ಚೆನ್ನಾಗಿ ಒಣಗಿದ ಮೇಲೆ ಮಿಲ್ ಮಾಡಿಸ್ಕೊಂಡು ಬಂದು ಜರಡಿ ಮಾಡ್ಕೋಬೇಕು. ಅಂದರೆ ಒಂದು ಬಟ್ಟೆ ಇಟ್ಕೊಂಡು ಬಟ್ಟೆಯಲ್ಲಿ ಜರಡಿ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿಟ್ಕೋಬೇಕಾಗತ್ತೆ. ಚೆನ್ನಾಗಿ ಬಿಸಿಲಲ್ಲಿ ಒಣಗಿದ್ಮೇಲೆ ಅದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ಸೊ ಅಷ್ಟೇ, ಹೊಡ್ರಾಗಿ ಹಿಟ್ಟು ರೆಡಿ. ಬಾಣಲಿಲಿ ಜಾಸ್ತಿ ಆಯಿತು ಅಂತ ಅಮ್ಮ ತಪ್ಪಲೆಗೆ ಶಿಫ್ಟ್ ಮಾಡಿಕೊಂಡು ಈ ರೀತಿ ಕೂಡಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕೂಡಿಸ್ಬೇಕು, ಇದನ್ನು ಬೇಯಿಸ್ಬೇಕು. ಬೇಯಿಸಿದ್ದಾದಮೇಲೆ ಉಂಡೆಗಳನ್ನ ಮಾಡಿಟ್ಕೋಬೇಕು. ಸೊ ಉಂಡೆಗಳನ್ನ ಮಾಡಿಟ್ಕೊಂಡು ಹೊತ್ಕೋಬೇಕಾಗತ್ತೆ ಒಂದಾದ್ಮೇಲೆ ಒಂದು. ಆಮೇಲೆ ರಾಗಿಯಲ್ಲಿ ಎಷ್ಟೆಲ್ಲ ಯೂಸಸ್ ಇದೆ ಅಲ್ವಾ? ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್ ಇದೆ, ವಿಟಮಿನ್ ಇದೆ, ಕ್ಯಾಲ್ಶಿಯಮ್ ಇದೆ, ವಿಟಮಿನ್ B1 ಇದೆ, B12 ಇದೆ, ಫೈಬರ್ ಇದೆ. ಎಷ್ಟೆಲ್ಲ ಅಂಶ ಇದೆ ಅಲ್ವಾ? ಫೈಬರ್ ಇರೋದ್ರಿಂದ ಈಸಿಯಾಗಿ ಡೈಜೆಷನ್ ಕೂಡ ಆಗುತ್ತೆ. ಸೊ ಇದನ್ನು ನೋಡಬೇಕಾದ್ರೆ ನಿಮಗೆ ಏನು ನೆನಪಾಗತ್ತೆ ನಿಮ್ಮ ಚೈಲ್ಡ್ಹುಡ್ ಡೇಸಲ್ಲಿ? ಸೊ ನಮಗಂತೂ ನಾನು ಒತ್ತುತ್ತೀನಿ ಅಂತ ಅಜ್ಜಿ ಮಾಡಬೇಕಾದ್ರೆ ಕಾಂಪಿಟೇಷನಿಂದ ಒತ್ತುತ್ತಾ ಇದ್ವಿ ನಾವು. ಸೊ ಅವಾಗ ಮರದಿತ್ತು ಒತ್ತೋದು. ಇಬ್ಬರು ಒತ್ತಬೇಕಾಗಿತ್ತು. ಒಬ್ಬರು ಒಂದು ಕಡೆ ಇಟ್ಕೋಬೇಕಾಗಿತ್ತು, ಒಂದು ಕಡೆ ಒತ್ತಬೇಕಾಗಿತ್ತು. ಅದು ತುಂಬ ಮಜಾ ಅನಿಸೋದು ನಮಗೆ. ಸೊ ನನ್ನ ಮಗಳು ನೋಡಿ ಈ ಪ್ರೋಸೆಸ್ನ ಮಕ್ಕಳಿದ್ರಂತೂ ತುಂಬ ಎಂಜಾಯ್ ಮಾಡ್ತಾರೆ. ಅವರಿಗೆ ತುಂಬ ಕ್ಯೂರಿಯಾಸಿಟಿ, ಹೆಂಗೆ ಬರ್ತಾ ಇದೆ ಅದು ಕೆಳಗಡೆ ಅಂತ ಅದೊಂದು ಕ್ಯೂರಿಯಾಸಿಟಿ ಇರುತ್ತೆ ಮಕ್ಕಳಲ್ಲಿ. ಸೊ ಇದನ್ನು ಚಿಕ್ಕ ಮಕ್ಕಳಿಂದ ಹಿಡ್ದು ದೊಡ್ಡೋರ್ವರೆಗೂ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದು ಶಾವಿಗೆ ಅಂದರೆ ರಾಗಿ ಶಾವಿಗೆ ಆಗಿರೋದ್ರಿಂದ ಶುಗರ್ ಇರೋರು ಸ್ವಲ್ಪ ತಿನ್ಬೋದು. ಅಂದರೆ ಎಷ್ಟೆಲ್ಲ ಪ್ರೋಟೀನ್ ಅಂಶ ಇದೆ ಅಲ್ವಾ? ನಮ್ಮ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ವಿಟಮಿನ್ಸ್ ಇದೆ. ಸೊ ಇದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ನೋಡಿ ಇವಾಗ ಆಗಿದೆ, ಎಲ್ಲ ಒತ್ತಿಟ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ಅಂದರೆ ತುಂಬ ಸಾಫ್ಟಾಗಿರುತ್ತೆ, ಉದ್ರುದ್ರಾಗಿರುತ್ತೆ, ಅಂಟೋದಿಲ್ಲ ಎಲ್ಲೂ. ಇವಾಗ ಸರ್ವ್ ಮಾಡಲಿಕ್ಕೆ ಹೊತ್ತಿರೋಂಥ ಹೊಡ್ರಾಗಿ ಹಿಟ್ಟಿನ ಶಾವಿಗೆ, ಕಾಯಿ ಹಾಲು, ಹುರ್ಗಡ್ಲೆ ಹಿಟ್ಟಿನ ಪುಡಿ ಮತ್ತು ತುಪ್ಪ ಎಲ್ಲದೂ ಒಂದು ಟೇಬಲ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಲೇಟಿಗೆ ಶಾವಿಗೆ, ಫಸ್ಟು ಕಡಲೆ ಪುಡಿ ಹಾಕ್ಕೋಬೇಕು. ಆಮೇಲೆ ಕಾಯಿ ಹಾಲು, ತುಪ್ಪ ಹಾಕ್ಕೊಂಡು ತಿನ್ನಬೇಕು. ತುಂಬ ಟೇಸ್ಟಿಯಾಗೇ ಇರುತ್ತೆ. ಯಾವಾಗಲೂ ಅಕ್ಕಿ ಶಾವಿಗೆ ತಿಂತಾ ಇರ್ತೀವಲ್ವ? ಸೊ ಈ ರೀತಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು, ಆಯಿತಾ? ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.